ಹಾಯ್ ಗೈಸ್, ಎಲ್ಲರಿಗೂ ಕೂಡ ನಮಸ್ಕಾರ. ASV ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ನಿಮ್ಮದು ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಸೂಚಿತ ಹುದ್ದೆಗಳು ಟೋಟಲಾಗಿ ನಿಮ್ಮದು ಎಲ್ಲರದು ಕಿರಿಯ ಪವರ್ ಮ್ಯಾನ್ ನಾನ್ HKದು ಕಿರಿಯ ಪವರ್ ಮ್ಯಾನ್ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅಂತಿಮ ಆಯ್ಕೆ ಪಟ್ಟಿಯ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡು ಇಟ್ಕೊಳ್ಳಿ, ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ. ನೋಡೋಣ ಗೈಸ್, ಇವಾಗ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂತ ಇದೆ. ಅಂದರೆ ಚೆಸ್ಕಾಂ ಯಾರೆಲ್ಲ ಮೈಸೂರಿಗೆ ಹಾಕಿರ್ತಿರೋ ಅವರದ್ದು ಇವಾಗ ಅಂತಿಮ ಆಯ್ಕೆ ಪಟ್ಟಿ ಅನ್ನುವಂಥದ್ದು ಪ್ರಕಟವಾಗಿದೆ. ನೋಡ್ಕೋಬೋದು ನೀವು ಇಲ್ಲಿ 13/11/2025 ಪ್ರಕಟಣೆ ಆಗಿರ್ತಕ್ಕಂಥ ಒಂದು PDF ಇದು. ಇಲ್ಲಿ ಎಷ್ಟು ನೋಡ್ಬೋದು, ಹುದ್ದೆಗಳು 309 ಹುದ್ದೆಗಳಿದ್ದಾವೆ. ಮೀಸಲಾತಿಗಳು ನೋಡ್ಕೋಬೋದು ನೀವು. 2A ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಎಷ್ಟು ನಿಂತಿದೆ, ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ಕೋಬೋದು ನೀವು. ಮತ್ತು ಯಾರೂ ಸಿಗಲಿಲ್ಲ ಅವ್ರಿಗೆ. ಮತ್ತು 2A PH ಕ್ಯಾಂಡಿಡೇಟ್ ಅವ್ರಿಗೂ ಕೂಡ ಯಾರೂ ಸಿಗಲಿಲ್ಲ. ಹಾಗೆ ಈಗ ಅದನ್ನ ಬ್ಯಾಕ್ಲಾಗ್ ಅಂತೇಳಿ ಇರಿಸಿರ್ತಾರೆ. ಹಾಗೆ ನೀವೆಲ್ಲನೂ ಕೂಡ ನೋಡ್ಕೋಬೋದಾಗಿರ್ತದೆ. 2A ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಎಷ್ಟು 2 ಹುದ್ದೆಗಳಿದ್ದಾವೆ, ಆಯ್ಕೆಗೊಂಡಿರುವಂಥವು 2. ಸೊ 2A ಕನ್ನಡ ಮೀಡಿಯಮ್ ಅವ್ರಿಗೆ ಎಷ್ಟು ನಿಂತಿದೆ ಅಂತ ನೋಡಿದ್ರೆ 2A ಕನ್ನಡ ಮೀಡಿಯಮ್ ಅವ್ರಿಗೆ 94 ಮೈಸೂರು 94 94.40% ನಿಂತಿದೆ. ಅದೇ 2A ಜನರಲ್ ಅವ್ರಿಗೆ ಎಷ್ಟು ನಿಂತಿದೆ ಅಂದರೆ 93%. 2A ಕನ್ನಡ ಮೀಡಿಯಮ್ಗಿಂತ 2A ಜನರಲ್ ಅವ್ರಿಗೆ ಕಡಿಮೆ ನಿಂತಿದೆ ನೋಡಿ, ಎಷ್ಟು ವಿಚಿತ್ರ. 93.60%. ನೆಕ್ಸ್ಟ್ 2A PDP 3 ಹುದ್ದೆಗಳು 3 ಜನ ಸೆಲೆಕ್ಟ್ ಆಗಿದ್ದಾರೆ. 88.96 ಅನ್ನುವಂತಹ ಸ್ಕೋರನ್ನು ಮಾಡಿರ್ತಾರೆ ನೋಡಿ. 88ಕ್ಕೆ ಸೆಲೆಕ್ಟ್ ಆಗಿದ್ದಾರೆ, ಅತ್ಯಂತ ಕಡಿಮೆ ಇದು. ಯಾವುದು 2A PDPದವರೆಲ್ಲ ಥಿಂಕ್ ಮಾಡಿ, ನಿಮಗೆ ಕಮ್ಮಿ ನಿಲ್ತದೆ. ಮತ್ತು 2A ರೂರಲ್ ಅವರಿಗೆ 94% ನಿಂತಿದೆ, 94.56. ಮತ್ತು 2A ಟ್ರಾನ್ಸ್ಜೆಂಡರ್ ಯಾರೂ ಇಲ್ಲ. 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಯಾವೂ ಸಿಗಲಿಲ್ಲ. 2B ಜನರಲ್ ಅವ್ರಿಗೆ 2B ಜನರಲ್ ಅವ್ರಿಗೆ ಎಷ್ಟು ನಿಂತಿದೆ ಅಂದರೆ 93.12%. 93 2B ಜನರಲ್ ಅವ್ರಿಗೆ 93% ನಿಂತಿದೆ. ಇನ್ನು 2B ರೂರಲ್ ಅವ್ರಿಗೆ 93.92 ನಿಂತಿದೆ. ಗೈಸ್, ಈ ಥರದ್ದೆಲ್ಲ ನೀವು ನೋಡ್ಕೋಬೋದಾಗಿದೆ. ಗೈಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಎಷ್ಟು ನಿಂತಿದೆ? ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 43.68% ನಿಂತಿದೆ. ಇದೇನಾದರೂ ನಿಮಗೆ PDF ಬೇಕಾಗಿತ್ತು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಕೊಟ್ಟಿರ್ತೀವಿ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಂಡು ಇಟ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಹೊಸ ನೋಟಿಫಿಕೇಷನ್ ಆಗಿರ್ಬೋದು, KPTCL ರಿಲೇಟೆಡ್ ಎಲ್ಲ ಮಾಹಿತಿ ಆಗಿರ್ಬೋದು, ಆಮೇಲೆ ಹೊಸ ನೋಟಿಫಿಕೇಷನ್ ಯಾವಾಗ ಕರೀತಾರೆ KPTCLದು, ಮತ್ತು ಅಂತಿಮ ಆಯ್ಕೆ ಪಟ್ಟಿ, ಮತ್ತು ಇನ್ನು ಹಲವಾರು ರೀತಿ ಸೆಲೆಕ್ಷನ್ ಪ್ರೊಸೀಜರು ತುಂಬ ಎಲ್ಲನೂ ಹೇಳ್ಕೊಡ್ತೀವಿ. ಹಾಗೆ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಅತಿ ಸುಲಭವಾದ ರೀತಿಯಲ್ಲಿ ಹೇಳ್ಕೊಡ್ತೀವಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾರೆ ಮಾಡ್ಕೊಳ್ಳಿ. ಸೆಂಟ್ರಲ್ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಎಲ್ಲನೂ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.